ಯೂನಿಯನ್ ಬಜೆಟ್ನ ಮಂಡನೆ ಆಗಿದೆ. ಆ್ಯಂಡ್ ಈ ಬಜೆಟ್ ಬಗ್ಗೆ ಒಂದಷ್ಟು ವಿಷಯಗಳನ್ನು ತಿಳಿಸೋದಕ್ಕೆ ನನ್ನ ಜೊತೆಗೆ ಆರ್ಥಿಕ ತಜ್ಞರು ಹಾಗೆ ICAI ಮಂಗಳೂರು ಇದರ ಚೇರ್ಮನ್ ಕೂಡ ಆಗಿದ್ದಂಥ CASS ನಾಯಕ್ ಅವರಿದ್ದಾರೆ. ಸರ್ ನಮಸ್ಕಾರ. ಈ ಆರ್ಥಿಕ ಸಮೀಕ್ಷೆಯನ್ನು ಬಜೆಟ್ಗೂ ಮುಂಚೆನೆ ಮಂಡಿಸ್ತಾರೆ, ಅಂದರೆ ಜನವರಿ 31ನೇ ತಾರೀಕು. ಈ ಆರ್ಥಿಕ ಸಮೀಕ್ಷೆ ಅಂದ್ರೆ ಏನು, ಹಾಗೆ ಈ ವರ್ಷ ಹೇಗಿದೆ ಇದು? ಈ ಆರ್ಥಿಕ ಸಮೀಕ್ಷೆ ಅಂದ್ರೆ ನಮ್ಮ ದೇಶದ ಪ್ರಸಕ್ತ ವಿದ್ಯಮಾನ, ಯಾವ ರೀತಿಯಲ್ಲಿ ಕಳೆದ ವರ್ಷ ಬೆಳವಣಿಗೆ ಆಗಿದೆ, ಪ್ರಸ್ತುತ ಯಾವ ಸನ್ನಿವೇಶ ನಮ್ಮ ದೇಶದಲ್ಲಿದೆ, ಹಾಗೂ ಮುಂದೆ ಯಾವ ರೀತಿಯಲ್ಲಿ ನಮ್ಮ ದೇಶ ಮುಂದುವರಿಯಲಿದೆ ಅನ್ನುವ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿ. ನಮ್ಮ ದೇಶದ ಬಗ್ಗೆ ಹೇಳುವುದಾದ್ರೆ, ಈಗ ಇಡೀ ಪ್ರಪಂಚದಾದ್ಯಂತ ಎವರೇಜ್ ಗ್ಲೋಬಲ್ GDP ಅಂದರೆ ಗ್ರೋತ್ ರೇಟ್ 3.2% ಇರುವಾಗ ಭಾರತದ ಪ್ರಗತಿ 6.4% ಇದೆ. ಅಫ್ಕೋರ್ಸ್ ಕಳೆದ ಬಜೆಟ್ನಲ್ಲಿ ಇದು 7.2% ಗ್ರೋತ್ ರೇಟನ್ನು ಅಂದಾಜು ಮಾಡಲಾಗಿತ್ತು. ಆದರೆ ಜಾಗತಿಕ ಹಿಂಜರಿತದಿಂದಾಗಿರ್ಬೋದು ಹಾಗೂ ಜಿಯೋ ಪೊಲಿಟಿಕಲ್ ಇಶ್ಯೂ ಇರ್ಬೋದು, ಇದರಿಂದಾಗಿ ಜಾಗತಿಕ ಹಿನ್ನಡೆಯಾಗಿದೆ. ಆದರೂ ಭಾರತ 6.4% ಪ್ರಗತಿಯನ್ನು ಕಾಯುವಲ್ಲಿ ಸಫಲವಾಗಿದೆ. ಈ ಆರ್ಥಿಕ ಸಮೀಕ್ಷೆ ಒಂದು ಚುಟುಕಾಗಿ ಹೇಳುವುದಂದ್ರೆ, ಫೆಬ್ರವರಿ 1ರಂದು ಕೇಂದ್ರಕ್ಕೆ ಬಜೆಟ್ ಪರೀಕ್ಷೆ, ಆರ್ಥಿಕ ಹಿಂಜರಿತಕ್ಕೆ ಮದ್ದಿನ ನಿರೀಕ್ಷೆ, ಮಧ್ಯಮ ವರ್ಗದವರಿಗೆ ವಿನಾಯಿತಿಗಳ ಪ್ರತೀಕ್ಷೆ, ಹಣದುಬ್ಬರ ಹಾಗೂ ಪ್ರಗತಿಯ ಸಮತೋಲನದ ಅಗ್ನಿ ಪರೀಕ್ಷೆ ಜನವರಿ 31ರಂದು ಮಂಡಿಸಿದರು ನಿರ್ಮಲಾ ದೇಶದ ಆರ್ಥಿಕ ಸಮೀಕ್ಷೆ. ಮುಂದಿನ ಪ್ರಗತಿಗೆ ಇದು ನೀಲ ನಕ್ಷೆ. ತೃಪ್ತಿಕರವಾಗಿದೆ ಭಾರತದ ಆರ್ಥಿಕ ಸಮೀಕ್ಷೆ. ಆಶಿಸೋಣ ಭಾರತದ ಮಿಂಚಿನ ಓಟದ ನಿರೀಕ್ಷೆ ಅಂತ ಹೇಳ್ಬೋದು. ಚುಟುಕದಲ್ಲೇ ಆರ್ಥಿಕ ಸಮೀಕ್ಷೆ ಬಗ್ಗೆ ಹೇಳಿದ್ರಿ. ಇನ್ನು ಈ ಬಜೆಟ್ ಅಲ್ಲಿ ಬಹಳ ಮುಖ್ಯವಾದದ್ದು ಇನ್ಕಮ್ ಟ್ಯಾಕ್ಸ್ ನಲ್ಲಿ ಆಗಿರುವಂತಹ ಬದಲಾವಣೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಈ ಬಜೆಟ್ ನಲ್ಲಿ ಬಹಳ ಒಂದು ಮಹತ್ತರ ಒಂದು ಅನೌನ್ಸ್ಮೆಂಟ್ ಅಂತ ಹೇಳಿದ್ರೆ, ಫಸ್ಟ್ ಟೈಮ್ ಇಂದ ಮಧ್ಯಮ ವರ್ಗದವರಿಗೆ ಒಂದು ದೊಡ್ಡ ಒಂದು ಬಂಪರ್ ಕೊಡುಗೆ ಅಂತ ಹೇಳ್ಬೋದು. ಈಗ 7 ಲಕ್ಷದವರೆಗೆ ನ್ಯೂ ಟ್ಯಾಕ್ಸ್ ರಿಜಿಮ್ ಅಲ್ಲಿ ತೆರಿಗೆ ಕಟ್ಟುವ ಅಗತ್ಯ ಇಲ್ಲ. ಅದನ್ನು ಈ ಮೊನ್ನೆಯ ಬಜೆಟ್ನಲ್ಲಿ 12 ಲಕ್ಷಕ್ಕೆ ಏರಿಸಿದ್ದಾರೆ. ಅಂದ್ರೆ 12 ಲಕ್ಷ ಆದಾಯವಿರುವ ಯಾರು ನ್ಯೂ ಟ್ಯಾಕ್ಸ್ ರಿಜಿಮ್ ಅಲ್ಲಿ 1 ಪೈಸೆ ಟ್ಯಾಕ್ಸ್ ಅನ್ನು ಕೂಡ ಕಟ್ಟುವ ಅಗತ್ಯ ಇಲ್ಲ. ಅದಲ್ಲದೆ ಸಾಲರಿಡ್ ಅರ್ನರ್ಸ್ ಹಾಗೂ ಪೆನ್ಷನರ್ಸ್ಗೆ 75,000 ಸ್ಟ್ಯಾಂಡರ್ಡ್ ಡಿಡಕ್ಷನ್, ಅದು ಕಳೆದ ಸಲ ಕೂಡ ಉಂಟು, ಅದು ಈ ಸಾರಿ ಕೂಡ ಕಂಟಿನ್ಯೂ ಆಗಿದೆ. ಅಂದ್ರೆ ಯಾರು ಸಂಬಳ ಪಡಿತಾರೆ ಹಾಗೂ ಪೆನ್ಷನ್ ಪಡಿತಾರೆ ಅವರಿಗೆ ಒಟ್ಟು ಆದಾಯ 12,75,000 ವರೆಗೆ ಒಂದು ಚಿಕ್ಕಾಸು ಕೂಡ ಟ್ಯಾಕ್ಸ್ ಕಟ್ಟುವ ಅಗತ್ಯ ಇಲ್ಲ. ಇದು ಮಹತ್ತರವಾದ ಒಂದು ಬಂಪರ್ ಘೋಷಣೆ ಅಂತ ಹೇಳ್ಬೋದು. ಮತ್ತೆ ಟ್ಯಾಕ್ಸ್ ಸ್ಲ್ಯಾಬ್ ಅನ್ನು ಕೂಡ ಈ ನ್ಯೂ ರಿಜಿಮ್ ಪ್ರಕಾರ ಚೇಂಜ್ ಮಾಡಿದ್ದಾರೆ. 0 to 4 lakhs ವರೆಗೆ ನಿಲ್, 4 lakhs to 8 lakhs ವರೆಗೆ 5%, 8 lakhs to 12 lakhs ವರೆಗೆ 10%, 12 ಲಕ್ಷದಿಂದ 16 ಲಕ್ಷದವರೆಗೆ 15%, 16ರಿಂದ 20 ಲಕ್ಷದವರೆಗೆ 20%, 20 ಲಕ್ಷದಿಂದ 24 ಲಕ್ಷದವರೆಗೆ 25% ಹಾಗೂ 24 ಲಕ್ಷಕ್ಕಿಂತ ಮೇಲ್ಪಟ್ಟವರಿಗೆ 30% ತೆರಿಗೆಯನ್ನು ವಿಧಿಸಲಾಗಿದೆ. ಒಟ್ಟಾರೆಯಾಗಿ ಹೇಳುವುದೇನೆಂದ್ರೆ, 24 ಲಕ್ಷ ಕೂಡ ಇನ್ಕಮ್ ಇದ್ದವರಿಗೆ 1,10,000 ಟ್ಯಾಕ್ಸ್ನಲ್ಲಿ ಒಂದು ಬಂಪರ್ ಉಳಿತಾಯ ಆಗಲಿದೆ ಅಂತ ಹೇಳಲಿಕ್ಕೆ ಬಹಳ ಒಂದು ಹೆಮ್ಮೆ ಆಗ್ತದೆ. ಎಸ್, ಖಂಡಿತವಾಗ್ಲೂ ಕೋಟ್ಯಾಂತರ ಜನ ಇದನ್ನೇ ಕಾಯ್ತಿದ್ರು. ಇನ್ನು ಈ ಬಜೆಟ್ನ ಒಂದು ಪ್ರಮುಖ ಘೋಷಣೆಗಳ ಬಗ್ಗೆ ಹೇಳ್ತಾ ಹೋದಾಗ, MSMEಗಳಿಗೆ ಮಹಿಳೆಯರಿಗೆ ವಿಶೇಷವಾದ ಕೊಡುಗೆಗಳನ್ನು ನೀಡಿದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? 4 ಇಂಜಿನ್ನ ಒಂದು ಡೆವಲಪ್ಮೆಂಟ್ ಪ್ರಕಾರ ಮಂಡಿಸಲಾಗಿದೆ. ಪ್ರಪ್ರಥಮವಾಗಿ ಪ್ರಥಮ ಇಂಜಿನ್ ಅಗ್ರಿಕಲ್ಚರ್, ದ್ವಿತೀಯ ಇಂಜಿನ್ MSME, ತೃತೀಯ ಇಂಜಿನ್ ಇನ್ವೆಸ್ಟ್ಮೆಂಟ್ ಹಾಗೂ 4ನೇ ಇಂಜಿನ್ ಎಕ್ಸ್ಪೋರ್ಟ್. ಈ 4 ಇಂಜಿನ್ ಮುಖಾಂತರ ಪ್ರಗತಿಯನ್ನು ಸಾಧಿಸಲಿಕ್ಕೆ ಬಜೆಟ್ ಮಂಡನೆ ಮಾಡಿದ್ದಾರೆ. ಅನೇಕ ರಿಫಾರ್ಮ್ಸ್ಗಳನ್ನು ಅಂದರೆ ಡಿರೆಗ್ಯುಲೇಷನ್ ತರುವ ಮುಖಾಂತರ ಈ ಒಂದು ಇಂಜಿನಿಗೆ ಒಂದು ಫ್ಯೂಯಲ್ ಹಾಕುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. MSMEಗಳಿಗೆ ಹಾಗೂ ಮಹಿಳೆಯರಿಗೆ ಕೂಡ ಈ ಒಂದು ಬಜೆಟ್ ತುಂಬ ಆಶಾದಾಯಕವಾಗಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ. ಪ್ರಪ್ರಥಮವಾಗಿ ಕ್ರೆಡಿಟ್ ಕಾರ್ಡ್ಸ್ ಫಾರ್ ಮೈಕ್ರೋ ಎಂಟರ್ಪ್ರೈಸಸ್, ಸಣ್ಣ ಉದ್ದಿಮೆಗಳಿಗೆ 5 ಲಕ್ಷ ರೂಪಾಯಿವರೆಗೆ ಮೈಕ್ರೋ ಎಂಟರ್ಪ್ರೈಸಸ್ ಅಂತ ಹೇಳ್ತೇವೆ. ಅದು
ಉದ್ಯಮ್ ಪೋರ್ಟಲ್ನಲ್ಲಿ ಅವರು ಮೈಕ್ರೋ ಎಂಟರ್ಪ್ರೈಸ್ ಆಗಿ ರಿಜಿಸ್ಟರ್ ಆದವರಿಗೆ 10 ಲಕ್ಷ ಜನರಿಗೆ 5 ಲಕ್ಷವರೆಗೆ ಒಂದು ಲಿಮಿಟ್ ಇರುವಂತಹ ಒಂದು ಕ್ರೆಡಿಟ್ ಕಾರ್ಡನ್ನು ಇಶ್ಯೂ ಮಾಡುವ ಒಂದು ಸಂಕಲ್ಪ ಮಾಡಿದ್ದಾರೆ. ಅದೇ ರೀತಿ ಸ್ಕೀಮ್ ಫಾರ್ ಫಸ್ಟ್ ಟೈಮ್ ಎಂಟರ್ಪ್ರನರ್ಸ್ 5 ಲಕ್ಷ ಫಸ್ಟ್ ಟೈಮ್ ಎಂಟರ್ಪ್ರನರ್ಸ್, ಅದರಲ್ಲಿ ವಿಮೆನ್ ಇರ್ಬೋದು, ಶೆಡ್ಯೂಲ್ಡ್ ಕಾಸ್ಟ್ ಇರ್ಬೋದು, ಶೆಡ್ಯೂಲ್ಡ್ ಟ್ರೈಬ್ ಇರ್ಬೋದು, ಇವರಿಗೆ ಒಂದು ಹೊಸ ಸ್ಕೀಮ್ ಲಾಂಚ್ ಮಾಡಿದ್ದಾರೆ. ಅದೇನೆಂದರೆ ಅಪ್ ಟು 2 crore ಟರ್ಮ್ ಲೋನ್ ವಿದೌಟ್ ಎನಿ ಕೊಲಾಟ್ರಲ್ ಸೆಕ್ಯೂರಿಟೀಸ್. ನೆಕ್ಸ್ಟ್ 5 ವರ್ಷದಲ್ಲಿ 5 ಲಕ್ಷ ಜನರಿಗೆ ಈ ಫಸ್ಟ್ ಟೈಮ್ ಎಂಟರ್ಪ್ರನರ್ಸಿಗೆ ಈ ಒಂದು ಸಾಲ ಸೌಲಭ್ಯ ಕೊಡುವಂಥ ಒಂದು ಕಾಯಕಲ್ಪ ಮಾಡಿದ್ದಾರೆ. ಅದಲ್ಲದೆ ಲೇಬಲ್ ಇನ್ಸೆಂಟಿವ್ ಸೆಕ್ಟರ್ ಅಂದರೆ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡಲಿಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಿಗೆ ಅನೇಕ ಘೋಷಣೆಗಳನ್ನು ಮಾಡಿದ್ದಾರೆ. ಫೋಕಸ್ ಪ್ರಾಡಕ್ಟ್ ಸ್ಕೀಮ್ ಫಾರ್ ಫುಟ್ವೇರ್ ಆ್ಯಂಡ್ ಲೆದರ್ ಅಂತೇಳಿ, ಅಂದರೆ ಸುಮಾರು 22 ಲಕ್ಷ ಜನರಿಗೆ ಉದ್ಯೋಗ ದೊರಕುವಂಥ ಹಾಗೂ 4 ಲಕ್ಷ ಕೋಟಿ ಟರ್ನ್ ಓವರ್ ಆಗಲಿಕ್ಕೆ ಹಾಗೂ 1.1 ಲಕ್ಷ ಕೋಟಿ ಎಕ್ಸ್ಪೋರ್ಟ್ ಆಗಲಿಕ್ಕೆ ಈ ಒಂದು ಸಹಾಯಕಾರಿಯಾಗಿದೆ. ಅದೇ ರೀತಿ ಒಂದು ಟಾಯ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಅದನ್ನು ಕೂಡ ಮೇಕ್ ಇನ್ ಇಂಡಿಯಾ ಬ್ರ್ಯಾಂಡ್ನಲ್ಲಿ ಮಾಡುವಂಥ ಒಂದು ಘೋಷಣೆ ಮಾಡಿದ್ದಾರೆ. ಈ ಸ್ಟಾರ್ಟ್ಅಪ್ಗಳಿಗೆ ಈ ಬಜೆಟ್ನ ಘೋಷಣೆಗಳು ಯಾವೆಲ್ಲ ರೀತಿಯಲ್ಲಿ ಪ್ರಯೋಜನಕಾರಿ ಮುಂದಿನ ದಿನಗಳಲ್ಲಿ ಆಗ್ಲಿಕ್ಕಿದೆ? ಮೈಕ್ರೋ ಹಾಗೂ ಸ್ಮಾಲ್ ಎಂಟರ್ಪ್ರೈಸಸ್ ಹಾಗೂ ಸ್ಟಾರ್ಟ್ಅಪ್ಗಳಿಗೆ ಈ ಒಂದು ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಅದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಪ್ರಸ್ತುತ 5 ಕೋಟಿ ರೂಪಾಯಿವರೆಗೆ ಯಾವುದೇ ಒಂದು ಭದ್ರತೆ ಇಲ್ಲದೆ ಸಾಲ ಕೊಡುವ ಒಂದು CGTMSE ಸ್ಕೀಮ್ ಅದನ್ನು 10 ಕೋಟಿ ರೂಪಾಯಿಗೆ ಏರಿಸಿದ್ದಾರೆ. ಅದೇ ರೀತಿ ಸ್ಟಾರ್ಟ್ಅಪ್ಗಳಿಗೆ ಈಗ 10 ಕೋಟಿವರೆಗೆ ಯಾವುದೇ ಭದ್ರತೆ ಇಲ್ಲದೆ ಸಾಲ ಕೊಡುವ ಸ್ಕೀಮ್ ಉಂಟು, ಅದನ್ನು 20 ಕೋಟಿಗೆ ಏರಿಸಿದ್ದಾರೆ. ಅದೇ ರೀತಿ ಯಾವ MSMEಗಳು ಎಕ್ಸ್ಪೋರ್ಟ್ ಮಾಡ್ತಾರೆ, ಅದರಲ್ಲಿ ಮೈಕ್ರೋ, ಸ್ಮಾಲ್ ಮತ್ತು ಮೀಡಿಯಂ ಎಲ್ಲ ಬಂತು, ಅವರಿಗೆ ಅಪ್ ಟು 20 crore ಟರ್ಮ್ ಲೋನ್ ಅಂಡರ್ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಕೊಡುವಂಥ ಒಂದು ಘೋಷಣೆಯನ್ನು ಮಾಡಿದ್ದಾರೆ. ಮತ್ತು ಈ ಮೈಕ್ರೋ, ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಅದರ ಒಂದು ಡೆಫಿನಿಷನ್ ಇನ್ವೆಸ್ಟ್ಮೆಂಟ್ ಮತ್ತು ಟರ್ನ್ ಓವರ್ ಅದನ್ನು ಜಾಸ್ತಿ ಮಾಡಿದ್ದಾರೆ. ಇನ್ವೆಸ್ಟ್ಮೆಂಟ್ ಇನ್ನು ಮೈಕ್ರೋ 1 ಕೋಟಿ ಇದ್ದದ್ದು 2.5 ಕೋಟಿಗೆ, ಸ್ಮಾಲ್ ಎಂಟರ್ಪ್ರೈಸಸ್ಸಿಗೆ 10 ಕೋಟಿ ಇದ್ದದ್ದು 25 ಕೋಟಿಗೆ, ಮೀಡಿಯಂ ಎಂಟರ್ಪ್ರೈಸ್ 50 ಕೋಟಿ ಇದ್ದದ್ದು 125 ಕೋಟಿಗೆ ಏರಿಸಿದ್ದಾರೆ. ಅದೇ ರೀತಿ ಟರ್ನ್ ಓವರ್ ಲಿಮಿಟ್ ಮೈಕ್ರೋಗೆ 5 ಕೋಟಿ ಇದ್ದದ್ದು 10 ಕೋಟಿ, ಸ್ಮಾಲ್ 50 ಕೋಟಿಯಿಂದ 100 ಕೋಟಿ, ಮೀಡಿಯಂ ಎಂಟರ್ಪ್ರೈಸ್ 250 ಕೋಟಿ ಇದ್ದ ಟರ್ನ್ ಓವರ್ ಲಿಮಿಟನ್ನು 500 ಕೋಟಿಗೆ ಏರಿಸಿದ್ದಾರೆ. ಇದರಿಂದಾಗಿ ಬ್ಯಾಂಕಿನಿಂದ ಅವರಿಗೆ ಸುಲಭ ಟರ್ಮ್ಸ್ ಅಲ್ಲಿ ಕಡಿಮೆ ಬಡ್ಡಿಯಲ್ಲಿ ಸಾಲ ಸೌಲಭ್ಯ ಸಿಗಲಿಕ್ಕೆ ಅನುಕೂಲ ಆಗ್ತದೆ. ಕೊನೆಯದಾಗಿ ನೀವು ತುಂಬ ಚೆನ್ನಾಗಿ ಕವನಗಳನ್ನು, ಚುಟುಕುಗಳನ್ನೆಲ್ಲ ಬರೀತೀರಿ. ನಿಮ್ಮದೇ ಆದ ಸ್ಟೈಲಲ್ಲಿ ಬಜೆಟನ್ನು ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಬಡವರಿಗೆ ಗಮ್ಮತ್ತು, ಮಧ್ಯಮ ವರ್ಗಕ್ಕೆ ಕಿಮ್ಮತ್ತು, ಮಹಿಳೆಯರಿಗೆ ಸವಲತ್ತು, ಹಣದುಬ್ಬರ ಹಿಡಿತಕ್ಕೆ ಕರಾಮತ್ತು, ಇಲ್ಲ ಹೊಸ ತೆರಿಗೆಯ ಆಪತ್ತು, MSMEಗಳಿಗೆ ಒತ್ತು, ಆದರೂ ಕಾಪಾಡಿದರು ಆರ್ಥಿಕ ಶಿಸ್ತು. ಸೂಪರ್ ಸರ್. ಕೊನೆಯದಾಗಿ ಈ ಬಜೆಟ್ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಹೇಳುವುದೇನೆಂದರೆ, ಬಜೆಟ್ ಮಂಡಿಸುವುದು ಸಂವಿಧಾನ ದತ್ತ. ಫೆಬ್ರವರಿ 1ರಂದು ಎಲ್ಲರ ಚಿತ್ತ ಕೇಂದ್ರ ಬಜೆಟ್ ನತ್ತ. ಜಾಗತಿಕ ಅಭಿವೃದ್ಧಿ ಕುಂಠಿತವಾಗಿದೆ ಸುತ್ತಮುತ್ತ, ಆದರೂ ಭಾರತದ ದಾಖಲೆ 4% ಪ್ರಗತಿಯತ್ತ. ತೆರಿಗೆ ಶೇಖರಣೆಯ ದಾಖಲೆ ಉನ್ಮತ್ತ, ಬಂಡವಾಳ ವೆಚ್ಚಕ್ಕೆ ಪ್ರಾಶಸ್ತ್ಯ. ಹಿಡಿದಿಲ್ಲ ವಿತ್ತ ಸಚಿವೆ ಹೊಸ ತೆರಿಗೆಯ ಬೆತ್ತ, ಆಗುತ್ತಲಿದೆ ಭಾರತ ಸದೃಢ ಸಶಕ್ತ. ಆರ್ಥಿಕ ಶಿಸ್ತಿನ ಕಡಿವಾಣದತ್ತ. 2047ಕ್ಕೆ ಭಾರತ ಮುನ್ನಡೆಯುತ್ತಿದೆ ವಿಶ್ವಗುರು ಪಟ್ಟದತ್ತ. ವಂಡರ್ಫುಲ್ ಸರ್. ಯೂನಿಯನ್ ಬಜೆಟ್ನ ಮಹತ್ತರ ಘೋಷಣೆಗಳ ಬಗ್ಗೆ ಆರ್ಥಿಕ ತಜ್ಞರಾಗಿರುವಂಥ CASS ನಾಯಕ್ ಅವರು ಇದುವರೆಗೆ ಸಾಕಷ್ಟು ವಿಷಯಗಳನ್ನು ತಿಳಿಸಿದರು. ಬಜೆಟ್ನ ಘೋಷಣೆಗಳು ಜಾರಿಯಾಗಲಿ, ಭಾರತ ಆರ್ಥಿಕವಾಗಿ ಇನ್ನಷ್ಟು ಸುಭದ್ರವಾಗಲಿ ಅಲ್ವಾ?